ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ತಮ್ಮನೇನಲ್ಲಿ ನೋಡಿರ್ತೀರಾ ಏನು ಅಂತೇಳಿ. ಇವತ್ತು ಆಗುಂಬೆ ಘಾಟ್ಗೆ ಹೋಗ್ತಿದ್ದೀವಿ. ಆಗುಂಬೆ 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 ದಕ್ಷಿಣದ ಚಿರಪುಂಜಿ ಆಗುಂಬೆ. ಒಳ್ಳೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಲ್ಲ ಇರುವ ಒಂದು ಪ್ಲೇಸ್ ಅದು. ಸನ್ಸೆಟ್ ಎಲ್ಲ ನೋಡಲಿಕ್ಕೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಆಹಾ, ಏನಂತೀರ, ಖುಷಿನೇ ಬೇರೆ. ಇದು ರೋಡಾಗಿದೆ ನೋಡಿ ಸ್ನೇಹಿತರೆ. ಆಚೆ ಈಚೆ ಕಾಡು, ಮಧ್ಯ ರೋಡು. ಆಹಾ, ಆಚೆ ಈಚೆ ಕಾಡು, ಮಧ್ಯ ರೋಡು. ಹೇಗಿದೆ? ಸೂಪರ್ ಅಲ್ಲ? ಸೂಪರ್ ಸೂಪರ್. ಅಂದರೆ ಇಲ್ಲಿ ನಾನು ಈ ರೋಡಲ್ಲಿ ಅವಾಗ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಈ ರೋಡಲ್ಲಿ ಗಾಡಿ ಓಡಿಸೋದು ಏನೋ ಒಂಥರ ಖುಷಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಫುಲ್ ಚಳಿ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಆ ಕಡೆ ಈ ಕಡೆ ಕಾಡಿದೆಯಲ್ಲ, ಸೊ ಸ್ವಲ್ಪ ಚಳಿ ಅನಿಸುತ್ತೆ. ಸ್ವಲ್ಪ ಬಿಸಿಲು ಬಿದ್ದ ತಕ್ಷಣ ಆಹಾ ಏನಪ್ಪ ಅನಿಸುತ್ತೆ ಆ ಥರ. ಬಟ್ ಈ ರೋಡ್ ಆ್ಯಕ್ಚುಲಿ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಹಿಂದೆ ಅದು ರೋಡು ಏನು ಚೆನ್ನಾಗಿಲ್ಲ. ಏನು ಅಂದರೆ ಏನೂ ಚೆನ್ನಾಗಿಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ಸೀತಾ ನದಿ ರೋಡು. ಅಂದರೆ ಇಲ್ಲಿಂದ ಸೀತಾ ನದಿಯಿಂದ ಡೈರೆಕ್ಟ್ ಕಾರ್ಕಳ ಟಚ್ ಆಗುತ್ತೆ ಈ ರೋಡು. ನನಗೆ ಕಾರ್ಕಳದಿಂದ ಬಂದೆ, ಬ್ಲಾಗ್ ಇಲ್ಲಿಂದ ಶುರು ಮಾಡಿದೆ. ಎಲ್ಲಾದರೂ ಶಾರ್ಟ್ಕಟ್ಟಲ್ಲಿ ಹೋಗ್ಬೇಕಂದ್ರೆ ಸೀತಾ ನದಿಯಿಂದ ಒಳಗೆ ಈ ರೋಡಲ್ಲಿ ಬಂದುಬಿಟ್ರಾಯ್ತು, ಡೈರೆಕ್ಟ್ ಕಾರ್ಕಳ. ಹಾಗೂ ಹೋಗ್ಬೋದು, ಬಟ್ ಅದು ಸ್ವಲ್ಪ ಲಾಂಗ್ ಆಗುತ್ತೆ. ಅದಾದರೆ ನಿಮಗೆ ಸೀದಾ ಹೆಬ್ರಿ ಹೋಗಿ ಹೆಬ್ರಿಯಿಂದ ಮತ್ತೆ ಈ ಕಡೆ ಇದಕ್ಕೆ ಬರಬೇಕು ಸ್ನೇಹಿತರೆ. ಏನೇನು ಸ್ವಲ್ಪ ಆಯಿತು, ಹತ್ತತ್ರ ಆಯಿತು. ಸೀತಾ ನದಿ ರೀಚ್ ಆದ್ವಿ. ಸ್ವಲ್ಪ ದೂರ ಇದೆ ನೋಡಿ. ಇದೆಲ್ಲ ಈ ಬೋರ್ಡಲ್ಲೆಲ್ಲ ಬರೀತಾರಲ್ಲ, ಅದು ಸಖತ್ತಾಗಿರುತ್ತೆ. ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ, ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ ಅಂತ ಹಾಕಿದ್ದಾರೆ. ಆಚೆ ಈಚೆ ಎಲ್ಲ ಪ್ಲಾಸ್ಟಿಕ್ ಇದೆ, ತೊಂದರೆ ಇಲ್ಲ. ನಾವು ಚೇಂಜ್ ಆದರೆ ಏನು ಪ್ರಯೋಜನ? ನಾವು ಚೇಂಜ್ ಆಗಬೇಕು, ನಮ್ಮ ಜೊತೆ ಇದ್ದವ್ರನ್ನೂ ಚೇಂಜ್ ಮಾಡಬೇಕು. ಅವಾಗ ಅದಕ್ಕೊಂದು ಮರ್ಯಾದೆ ಗತ್ತು. ದೋಸ್ತು ಇಲ್ಲಿಂದ ರೈಟಿಗೆ ಹೋದರೆ ಸ್ನೇಹಿತರೆ ಆಗುಂಬೆ. ಇದು ಸೀತಾ ನದಿ. ಇಲ್ಲಿಂದ ಈಚೆ ಹೋದರೆ ಉಡುಪಿ, ಹೆಬ್ರಿ ಆ ಸೈಡು. ಈಚೆ ಹೋದರೆ ನಿಮಗೆ ಡೈರೆಕ್ಟ್ ಈ ಕಡೆ ಎಲ್ಲಿಗಂದರೆ ಸೀತಾ ನಿಮಗೆ ಡೈರೆಕ್ಟ್ ಈ ಕಡೆ ಟಚ್ ಆಗುತ್ತೆ. ನಿಮ್ಮ ಇದೆಯಲ್ಲ ಏನು ತೀರ್ಥಹಳ್ಳಿ, ಆಮೇಲೆ ಕೊಪ್ಪ, ಆಮೇಲೆ ಶೃಂಗೇರಿ, ಚಿಕ್ಕಮಂಗ್ಳೂರು, ಇದಕ್ಕೆಲ್ಲ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಈ ರೋಡು. ಇಲ್ಲಿ ಇದೆಯಲ್ಲ ಇಲ್ಲಿ ಸೀತಾ ನದಿ ಅಂತ ಹೊಳೆ ಇದೆ ಫುಲ್ಲು. ಮಳೆಗಾಲದಲ್ಲಿ ಫುಲ್ ಎಲ್ಲಿ ರೋಡ್ ಫುಲ್ ಬ್ಲಾಕ್ ಆಗಿರುತ್ತೆ ಸ್ನೇಹಿತರೆ. ಆ ಕಡೆಯಿಂದ ಗಾಡಿ ಬರೋಲ್ಲ, ಈ ಕಡೆಯಿಂದ ಗಾಡಿ ಹೋಗಲ್ಲ, ಅಷ್ಟು ಬ್ಲಾಕ್ ಆಗಿರುತ್ತೆ. ಕಂಪ್ಲೀಟ್ ಬ್ಲಾಕ್. ನೀರು ತುಂಬಿದ ಪ್ರದೇಶ ಆಗಿಬಿಡುತ್ತೆ. ಅಂದರೆ ಫುಲ್ಲಲ್ಲ, ರೋಡೆಲ್ಲ ಫುಲ್ ಬ್ಲಾಕ್ ಆಗಿರುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹಾಗೆ ಕಂಟಿನ್ಯೂ ರೈಡ್ ಮಾಡ್ತಾ ಹೋದರೆ ನಿಮಗೆ ಕೂಡ್ಲು ಫಾಲ್ಸ್ ಸಿಗುತ್ತೆ. ಕೂಡ್ಲು ತೋರಿಸ್ತೀನಿ ಇಲ್ಲೇ ಮುಂದೆ. ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಪಾಸ್ ಆದಮೇಲೆ ಇಲ್ಲಿಂದ ಕೂಡ್ಲು ಫಾಲ್ಸ್ ಒಂದು ವೀಡಿಯೋ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಇದ್ರ ಒಳಗೆ ಹೋದರೆ ಕೂಡ್ಲು ತೀರ್ಥ ಫಾಲ್ಸು ಒಳಗೆ ಹೋಗ್ಬೇಕು. ಅಂದರೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಟೈಮ್ ಸಿಗ್ತಿಲ್ಲ ಸ್ನೇಹಿತರೆ. ಅದು ಬೇರೆ ಇದು
ವಾಕಿಂಗ್ ಬೇರೆ ಫಸ್ಟ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ನಂಗೆ ಟೈಮ್ ಸಿಕ್ಕಿಲ್ಲ. ಕೂಡ್ಲು ಫಾಲ್ಸಿಗೆ ವಿಸಿಟ್ ಕೊಡಬೇಕಾ ಬೇಡವಾ ನೀವು ಹೇಳಿ, ಕಮೆಂಟ್ ಬಾಕ್ಸ್ ನಿಮ್ಮದೇ. ಹೋಗಿ ಅಂದರೆ ಹೋಗ್ತೀನಿ ಸ್ನೇಹಿತರೆ. ರಾಡ್ಜಿಂಗ್ ಸ್ನೇಹಿತರೆ, ಚಹಾ ಕುಡಿದು ಹೊರಟಾಯ್ತು. ಚಹಾ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ನು. ಇನ್ನೂ ಘಾಟಿ ಹತ್ತದು. ಮುಂದುಗಡೆ ಕಾಣ್ತಿದೆ ನೋಡಿ, ಅದೇ ಆಗುಂಬೆ ಘಾಟ್. ಆಗುಂಬೆ ಘಾಟ್ ಇಲ್ಲಿಂದ ಸ್ಟಾರ್ಟು. ಅದೇ ಆಗುಂಬೆ ತುಂಬ ಮೆಡಿಸಿನಿಗೆ ಯೂಸ್ ಆಗುವಂಥ ಗಿಡಮೂಲಿಕೆಗಳದೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ. ಮರ ಆಗಲಿ ಗಿಡ ಆಗಲಿ ಎಲ್ಲ ಇದೆ. ಮತ್ತು ಕಿಂಗ್ ಕೊಬ್ರಾ ರೆಸ್ಕ್ಯೂ ಸೆಂಟ್ರು ಒಂಥರ ಅಭಯಾರಣ್ಯ. ಇದು ಒಂಥರ ಅಭಯ ಅರಣ್ಯ. ಚಿರಾಪುಂಜಿನೂ ಅಂತಾರೆ. ಮಳೆ ಸಿಕ್ಕಾಪಟ್ಟೆ ಆಗುತ್ತೆ ಇಲ್ಲಿ, ಅದಕ್ಕೋಸ್ಕರ ಚಿರಾಪುಂಜಿ ಅಂತಾರೆ. ಭಾರಿ ಮಳೆ ಬಿಡೋ ಜಾಗ. ಮತ್ತು ಹೇರ್ ಪಿನ್ ಕರ್ವ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ನೋಡ್ತಿರ್ಬೋದು ನೋಡಿ. ತಿರುಮು ನಂಬರ್ 1. ಗಾಡಿ ಓಡಿಸುವಾಗ ಹುಷಾರಾಗಿ ಓಡಿಸ್ಬೇಕು ಸ್ನೇಹಿತರೆ. ಅರ್ಜೆಂಟ್ ಮಾಡಿದ್ರೆ ಹೇಳ್ತಾರಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಇಲ್ಲಿ ಪೀಸ್ಫುಲ್ಲಾಗಿ ಓಡಿಸ್ಬೇಕು ಗಾಡಿನ, ಆರಾಮಾಗಿ. ಎಷ್ಟು ಆರಾಮಾಗಿ ಘಾಟ್ ಸೆಕ್ಷನಲ್ಲೆಲ್ಲ ಎಷ್ಟು ಆರಾಮಾಗಿ ಗಾಡಿ ಓಡಿಸ್ತೀರೋ ಅಷ್ಟು ಒಳ್ಳೆಯ ಸ್ನೇಹಿತರೆ. ಯಾಕಂದರೆ ಬ್ಲೈಂಡ್ ಟರ್ನ್ಸ್ ಎಲ್ಲ ಇರುತ್ತೆ, ಭಾರಿ ಕಷ್ಟ. ನೋಡ್ತೀರಿ ಹೇಗಿದೆ ನೋಡಿ ಕಾರ್ನ್ ಟರ್ಮ್ಸ್ ಎಲ್ಲ. ಏನೋ ಒಂಥರ ವೈಬ್ ಇಲ್ಲಿ. ಯಾಕಂದರೆ ಆ ಕಡೆ ಈ ಕಡೆ ನಿಮಗೆ ಇದು ಏನು ಹೇಳಿ, ಗಿಡ ಮರ ಎಲ್ಲ ಇರುತ್ತಲ್ವ, ಅದೇ ಏನೋ ಒಂಥರ. ಹಾಗೂ ಇಲ್ಲಿಂದ 9 ಕಿಲೋಮೀಟ್ರ್ ಇದೆ ಆಗುಂಬೆಗೆ. ಸ್ಟ್ರೆಚ್ ಆಗಿದೆ ನೋಡಿ. ಮಂಗಗಳು ಇಲ್ಲೇ ಹೆಚ್ಚು ಕಮ್ಮಿ ಮಂಗದ್ದೇ ಒಂದು 3 ಜಾತಿನೇ ಇದೆ ಸ್ನೇಹಿತರೆ. ನೋಡ್ತೀವಿ, ಒಂದು ಇಲ್ಲಿದೆ ನೋಡಿ ಈ ಥರ, ಇನ್ನೊಂದು ಬೇರೆ ಥರ ಒಂದು 2 ಇದೆ. ಅದು ತೋರಿಸ್ತೀನಿ ಇಲ್ಲ ಎಲ್ಲಾದರೂ ನಿಮಗೆ ಕಂಡ್ರೆ, ಎಲ್ಲರೂ ನನಗೆ ಕಂಡ್ರೆ ತೋರಿಸ್ತೀನಿ ಸ್ನೇಹಿತರೆ. ಟೋಟಲ್ 12 ಕಿಲೋಮೀಟ್ರ್ ಏನೋ ಸ್ಟ್ರೆಚ್ ಇದೆ ಘಾಟು. ಮಳೆ ಟೈಮಲ್ಲಿ ಬರ್ಬೇಕು, ಇಲ್ಲಾಂದರೆ ಬೆಳಗ್ಗೆ ಬೇಗ ಬರಬೇಕು ಸ್ನೇಹಿತರೆ. ಅವಾಗೇನಂದರೆ ಫುಲ್ ಫಾಗಿ ಆಗಿರುತ್ತಲ್ಲ. ಇದು ತಿರುವು ನಂಬರ್ 2. 14 ಟರ್ನಲ್ಲಿ ಇದು 13ನೇದು, ಅಂದರೆ ತಿರುವು ನಂಬರ್ 2. ಇವತ್ತು ವೆಹಿಕಲ್ ಸಿಕ್ಕಾಪಟ್ಟೆ ಇದೆ. ಇಲ್ಲಾಂದರೆ ನಾರ್ಮಲಾಗಿ ಇಷ್ಟ ಅಲ್ಲೇ ಇತ್ತು ಒಂದು ಬ್ಲ್ಯಾಕ್ ಮತ್ತು ವೈಟಿಂದು. ಮೋಸ್ಟ್ಲಿ ಕ್ಯಾಪ್ಚರ್ ಆಗಿರ್ಬೋದು ಅಂದ್ಕೊತೀನಿ ಗೋಪ್ರೋಲಿ. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಇಲ್ಲಾಂದರೆ ನಿಮಗಲ್ಲಿ ನಿಲ್ಲಿಸ್ಬಿಟ್ಟು ತೋರಿಸ್ತಿದ್ದೆ. ರಸ್ತೆ ಕುಸಿದಿದೆ, ನಿಧಾನವಾಗಿ ಚಲಿಸಿ. ಮುಂದೆ ಸಿಗ್ತಾ ಓಡಿಸೋದು ಸ್ವಲ್ಪ ಕಷ್ಟ ಇರಲಿ. ಮುಂದುಗಡೆ ಲಾರಿ ಬಂದುಬಿಡ್ತಾ ಮುಗೀತು.
ಕಡೆ ಹೋಗೋಗಿಲ್ಲ, ಈ ಕಡೆ ಬರೋಗಿಲ್ಲ. ಇಲ್ಲಿ ಕೆಲವು ಟರ್ನಿಂಗ್ಗಳಿದೆ ಸ್ನೇಹಿತರೆ, ತೋರಿಸ್ತೀನಿ ನೋಡಿ. ತುಂಬ ಇದು ತುಂಬ ಟರ್ನಿಂಗ್ಗಳು, ಅಂದರೆ ಒಂಥರ ಡೀಪ್ ಟರ್ನ್ ಅಂತಾರಲ್ಲ ಆ ಥರ. ಪಾಪ ಇವ್ರಿಗೂ ಕಷ್ಟ, ಅದು ಲೋಡ್ ಇಟ್ಕೊಂಡು ಹೋಗ್ಬೇಕಲ್ಲ. ಇಲ್ಲೊಂದಿದೆ ನೋಡಿ ಸ್ನೇಹಿತರೆ, ಕಾಣುತ್ತೆ ಅನ್ಕೊಂತೀನಿ ನೋಡಿ. ಇಲ್ಲಿದೆ ನೋಡಿ, ಇದೊಂದು ಜಾತಿ ಮಂಗ ಇಲ್ಲಿದೆ ನೋಡಿ. ಅಲ್ಲಿ 2 ಥರದ್ದು ಆಯ್ತಲ್ಲ. 12ನೇ ಸುತ್ತು, 12 ಅಂದರೆ ಮೂರನೇ ಸುತ್ತು ಬರುತ್ತೆ. 3 ಆಯ್ತು. ಈಗ ಫುಲ್ ತೋರಿಸ್ತೀನಿ ಸ್ನೇಹಿತರೆ, ಫುಲ್ಲು ಘಾಟಿದ ವಿಡಿಯೋ ತೆಗಿತೀನಿ. ಫುಲ್ ನೋಡಿ, ಎಂಜಾಯ್ ಮಾಡಿ ನೋಡಿ, ಮಸ್ತ್ ಮಜಾ ಮಾಡಿ. ಇದು ದೇವ್ರ ಕಲ್ಲು, ಆನೆಕಲ್ಲು ಅಂತಾರೆ ಸ್ನೇಹಿತರೆ ಇದಕ್ಕೆ. ನೋಡಿ, ಇದು ಆನೆಕಲ್ಲು. ಕೆಲವೊಂದು ಟೈಮಲ್ಲಿ ಸ್ನೇಹಿತರೆ ಇಲ್ಲೆಲ್ಲ ಮಳೆಗಾಲ ಟೈಮಲ್ಲಿ ಮರ ಬಿದ್ದಿರ್ತದೆ ಫುಲ್ ರೋಡಿಗೆಲ್ಲ, ಸಿಕ್ಕಾಪಟ್ಟೆ ಬ್ಲಾಕ್ ಇರುತ್ತೆ. ಲಾಸ್ಟ್ ಟೈಮ್ ಈಗ ಒಂದು 2 ವರ್ಷದಿಂದೇನೋ 1 ವರ್ಷದಿಂದನೇನೋ ಗೊತ್ತಿಲ್ಲ, 2 ವರ್ಷದಿಂದ ಇರಬೇಕು. ಇಲ್ಲಿ ಇದಿದೆಯಲ್ಲ, ಈ ರೋಡೇ ಇರಲಿಲ್ಲ. ಇಲ್ಲೆಲ್ಲ ಫುಲ್ ಕೆಳಗೆ ಬಿದ್ದು, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಗುಡ್ಡನೇ ಕೆಳಗೆ ಕುಸಿದು ರೋಡಲ್ಲಿ ಇತ್ತು ಸ್ನೇಹಿತರೆ. ಎಷ್ಟೋ ತಿಂಗಳು ಕ್ಲೋಸ್ ಮಾಡಿದರು, ಅಂದರೆ ಇದು ಎಲ್ಲ ಕ್ಲಿಯರ್ ಆಗೋಕ್ಕೆ, ಮತ್ತು ಅಲ್ಲಿದು ಕುಸ್ತಿರೋ ರೋಡೆಲ್ಲ ಇದಾಗೋಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿದೆ ನೋಡಿ, ಇದು ಆವಾಗಲೇ ತೋರಿಸಿದ್ನಲ್ಲ ಅದೇ. ಓಕೆ, ಮಳೆಗಾಲ ಟೈಮಲ್ಲಿ ಇಲ್ಲೊಂದು ಫಾಲ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನಾವು ಗೊತ್ತಿದೆ, ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಇದು ನಿಲ್ಲಿಸ್ತೀನಿ ನೋಡಿ. ಇಲ್ಲಿಂದ ಫುಲ್ ನೀರು ಬೀಳುತ್ತೆ, ಇಲ್ಲಿಂದ ಫುಲ್ ನೀರು ಬೀಳುತ್ತೆ ಮೇಲಿಂದ ಕೆಳಗೆ. ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಅದೇ ಹೇಳೋದಲ್ಲ, ನೇಚರಲ್ಲಿ ಎಲ್ಲದೂ ಚಂದ ಅಂತ. ಮ್ಯಾನ್ ಮೇಡು ಎಷ್ಟು ಆದರೂ ಶಾಶ್ವತ ಅಲ್ಲ ಸ್ನೇಹಿತರೆ. ಮ್ಯಾನ್ ಮೇಡ್ ಇದೆಯಲ್ಲ ಎಷ್ಟಾದರೂ ಶಾಶ್ವತ ಅಲ್ಲ. ಪ್ರಕೃತಿ ಏನು ಸೃಷ್ಟಿ ಮಾಡಿರುತ್ತೆ ಅದೇ. 9ನೇ ತಿರುವು ಬಂದ್ವಿ, ಮೇಲಿಂದ 9, ಕೆಳಗಿಂದ 9, ಸಾರಿ. ಪ್ರಕೃತಿಯಲ್ಲಿ ಎಲ್ಲದೂ ಚಂದ ಸ್ನೇಹಿತರೆ, ಏನು ನೋಡಿದ್ರು ಎಂಟಾಯ್ತು ಬಾ. ಇದೆ ನೋಡಿ, ಇದು ಭಾರಿ ಡೇಂಜರು. ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಇಲ್ಲಿ ಬರುತ್ತಲ್ಲ, ಅಲ್ಲಿ ನಾವು ಕಾಣ್ಬೋದು. ಇಲ್ಲೆಲ್ಲ ಮಾರ್ಕ್ಗಳಾಗಿರೋದು ಎಲ್ಲ, ಅದು ಗಾಡಿಗಳು ತಾಗುತ್ತೆ ಫ್ರಂಟ್ ಶೇಪು. ಈ ಬಸ್ಸು ಅಂದರೆ ಮಿನಿ ಲಾರಿ ಮಿನಿ ಬಸ್ಗಳು ಮಾತ್ರ ಬಿಡೋ ಸ್ನೇಹಿತರೆ ಇಲ್ಲಿ, ಯಾಕಂದರೆ ಟರ್ನ್ ಆಗಲ್ಲ ಅಷ್ಟು ಇದಿದೆ. ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ, ಇಲ್ಲಿಂದ ಹೇಗೆ ಕಾಣುತ್ತೆ ನೋಡಿ. ಫುಲ್ ಇಲ್ಲಿಂದ ಕಾಣ್ತಿದೆ ನೋಡಿ. ನಾವು ಅಲ್ಲಿಂದ ಬಂದ್ವಿ, ಅಲ್ಲಿ ಕಾಣಿಸ್ತಿತ್ತಲ್ಲ, ಅಲ್ಲಿಂದ ಅಲ್ಲಿ ತನಕ ಅಲ್ಲೊಂದು ಫಾಲ್ಸ್ ಕಾಣುತ್ತೆ. ಆ್ಯಕ್ಚುಲಿ ಇವಾಗ ಕಾಣಲ್ಲ, ಅಲ್ಲಿ ಮುಂದೆ ತೋರಿಸ್ತೀನಿ. ಫುಲ್ ವೈಬಲ್ಲ, ಸೂಪರ್. ಹೋಗೋಣ. ಅಯ್ಯಯ್ಯೋ,
ಆಂಬುಲೆನ್ಸ್ ಬರ್ತಿದೆ ನೋಡಿ. ಪಾಪ ಇಲ್ಲಿ ಗಾಡಿ ಈ ನೈಟ್ ಟೈಮಲ್ಲೆಲ್ಲ ಗಾಡಿ ಹಾಳಾಗಿ ನಿಟ್ಟರೆ ಏನು ಕಷ್ಟ ಸ್ನೇಹಿತರೆ ನೋಡಿ. ಹೇಳೋದು ಅವಸ್ಥೆನೇ ನೋಡಿ ಇಲ್ಲಿ. ಈ ಟರ್ನಿಂಗಲ್ಲಿ ಗೊತ್ತಿಲ್ದೇನೋ ಪಾಪ ಒಬ್ಬ 6ನೇ ತಿರುವು ಗೊತ್ತಿಲ್ದೇನೋ ಪಾಪ ಒಬ್ಬ ಸಿಮೆಂಟ್ ಲಾರನ್ ಬಂದಿದ್ದ. ಸುಮಾರು ವರ್ಷ ಆಯಿತು. ಕಟ್ಟಾಗಲ್ಲ ಅಂತೇಳಿ ರಿವರ್ಸ್ ಬಿಟ್ಟ. ಕಂಡಕ್ಟರ್ ಏನು ಮಾಡ್ದ, ಬ್ಯಾಕ್ ಟೈರಿಗೆ ಕಟ್ಟೆ ಕೊಟ್ಬಿಟ್ಟು ಅಂತೇಳಿ ರೈಟ್ ಕೊಟ್ಟ ಯಾರು ಕಂಡಕ್ಟ್ರು. ಪಾಪ ಈ ಡ್ರೈವರ್ ಕನ್ಫ್ಯೂಸಲ್ಲಿ ಫಸ್ಟಿಗೆ ಮೂವ್ ಮಾಡೋ ಬದಲು ರಿವರ್ಸಿಗೆ ಹಾಕಿದ್ದಾನೆ, ಹಚ್ಬಿಟ್ಟಿದ್ದಾನೆ. ಲಾರಿನೇ ಕೆಳಗೋಗಿತ್ತು ಸ್ನೇಹಿತರೆ. ಇನ್ನೂ ತೆಗ್ದಿಲ್ಲ ಅಂತೆ ಲಾರಿ, ಸಿಮೆಂಟ್ ಲಾರಿ ಅಲ್ವಾ, ತೆಗ್ದಿಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಅಷ್ಟು ಕ್ಲಿಯರಾಗಿ. ಆಗಿರೋದು ಅದು ತಿರುವು 5, ಏರ್ಪಿನ್ ಬೆಂಡ್ 5 ಆಗಿರೋದು ಹೌದು ಸ್ನೇಹಿತರೆ. ಸತ್ತೋದ ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ ಸ್ನೇಹಿತರೆ. ಲಾರಿನೂ ತೆಗಿಯೋಕ್ಕಾಗಿಲ್ವಂತೆ, ಸಿಮೆಂಟ್ ನೀರು ಬಿಟ್ಟರೆ ಕಲ್ಲಾಗುತ್ತಲ್ಲ ಗಾಡೀಲೆ, ಹಾಗೆ ಅಲ್ಲೆಲ್ಲ ಇದೆ ತೆಗಿಯೋಕ್ಕಾಗಲ್ಲ ಅಂತೇಳಿ ಬಿಟ್ಬಿಟ್ಟಿದ್ದಾರೆ. ನಾಲ್ಕು ಮುಗಿತಾ ಬಂತು ಸ್ನೇಹಿತರೆ. ಸ್ವಲ್ಪ ಇದೆ, ಇನ್ನೊಂದು 2 ಇರ್ಬೋದೇನೋ, 2 ಇಲ್ಲ 2 ಇದೆ, 2-3 ಇದೆ. ಬಂತು ನೋಡಿ, ಇದು 2ನೇದು ಮೋಸ್ಟ್ಲಿ. ಹೌದು ಸ್ನೇಹಿತರೆ, 2ನೇದು ಇದು, 2ನೇ ತಿರುವು. ಹೋಗಿತ್ತು ತಿರುವು ನಂಬರ್ 1. ಒಂದು ಸ್ವಚ್ಛತೆ ಕುದುರೆಮುಖ ವನ್ಯಜೀವಿ ವಿಭಾಗ. ಮುಗೀತು ಸ್ನೇಹಿತರೆ, ಇಲ್ಲಿಗೆ 1ನೇ ತಿರುವು ಇದು. ಅಲ್ಲಿಗೆ ಖೇಲ್ ಖತಮ್, ನಾಟಕ್ ಬಂದ್. ಪಾರ್ಕಿಂಗ್ ಪ್ಲೇಸ್ ತೋರಿಸ್ತೀನಿ, ಇಲ್ಲಿದೆಯಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ ನೋಡೋಣ, ಎಲ್ಲಿಂದ ಸ್ಟಾಪ್ ಬ್ರದರ್. ಅಂಗಗಳಿಗೆ ಆಹಾರ ನೀಡಬೇಡಿ. ಈ ಸಲ ಸನ್ಸೆಟ್ ವ್ಯೂ ಪಾಯಿಂಟಲ್ಲಿ ಇಲ್ಲಿದೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸನ್ಸೆಟ್ಟು. ಸಂಜೆ ಬರಬೇಕು, ಬೇಗ ಬಂದೆ. ಹೇಗಿದೆ ನೋಡಿ ಏರ್ಪಿನ್ ಬೆಂಡೆಲ್ಲ. ಡ್ರೋನ್ ಇದ್ದಿದ್ದರೆ ತೋರಿಸ್ಬೋದಿತ್ತು, ಪರವಾಗಿಲ್ಲ. ಒಬ್ಬರಲ್ಲಿ ನೋಡಿ ಎಲ್ಲ ನಾನು ನಿಮ್ಮ ಆಶೀರ್ವಾದದಿಂದ ಡ್ರೋನ್ ತಗೊಂಡೆ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿಂದ ಫಾಲ್ಸ್ ಏನಿದ್ರು ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿಂದ ಫಾಲ್ಸ್ ಬರುತ್ತೆ. ಅಲ್ಲಿ ನೋಡಿ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಗೊತ್ತಿಲ್ಲ. ಅಲ್ಲಿಂದ ನಿಮಗೆ ಫಾಲ್ಸ್ ಇದೆಯಲ್ಲ, ಫಾಲ್ಸ್ ಬರುತ್ತೆ. ಮತ್ತೆ ಕಮ್ಮಿ ಇದ್ದಾರೆ ಜನ, ಇಲ್ಲಾಂದ್ರೆ ಫುಲ್ ಇರ್ತಾರೆ. ನೋಡೋಣ, ಅಲ್ಲಿ ಮುಂದೆ ತೋರಿಸ್ತೀನಿ. ಅಲ್ಲಿದೆ ಇನ್ನೊಂದು ಪಾಯಿಂಟ್ ಇದೆ ಮುಂದೆ. ಓಕೆ, ನಿಧಾನವಾಗಿ ಚಲಿಸಿ ಡ್ರೈವಿಸ್ಲು. ಇಲ್ಲಿಗೆ ಮುಕ್ತಾಯ. ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲಿದೆ ಸ್ನೇಹಿತರೆ, ಸಾಕಾಗಿದೆ ಇಲ್ಲಿ ಮಾತ್ರ. ನೋಡಿ ಹೇಗಿದೆ ನೋಡಿ. ಆವಾಗಲೇ ಬಂದು ಅಲ್ಲ,
ಆ ಕಡೆಯಿಂದ ಬಂದ್ವಿ. ನಿಮ್ಗೆ ಅಲ್ಲಿ ಇವಾಗ ಮರ ಬಂದುಬಿಟ್ಟಿದೆ, ಇಲ್ಲಾಂದರೆ ಫುಲ್ ಕ್ಲಿಯರಾಗಿ ಕಾಣಿಸೋದು. ಇವಾಗ ಫಾಲ್ಸ್ ಅಂದೆಲ್ಲ ಕಾಣಿಸಲ್ಲ, ಇಲ್ಲಿ ಟ್ರೈ ಮಾಡೋಣ. ಇಲ್ಲ ಕಾಣಲ್ಲ, ಅಲ್ಲಿ ಕಾಡು ದೂರದಲ್ಲಿದೆ, ದೂರದಲ್ಲಿ ಫಾಲ್ಸ್ ಇದೆ. ಹೊರಡೋಣ ಅಲ್ವಾ ಸ್ನೇಹಿತರೆ. ಇಲ್ಲಿಗೆ ಘಾಟಿ ಮುಕ್ತಾಯ, ಇಲ್ಲಿಗೆ ಘಾಟಿ ಮುಕ್ತಾಯ. ಚೆಕ್ ಪೋಸ್ಟ್ ಒಂದು ದಾಟ್ಬಿಟ್ರೆ ಫಿನಿಶ್. ಫ್ಯಾಮಿಲಿ ಎಲ್ಲ ಬಂದರೆ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು, ಬೋಟಿಂಗ್ ಇದೆ. ಇಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗೋದಿದ್ದರೆ ಖಂಡಿತ ಮಾಡ್ಕೊಳ್ತೀನಿ. ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಇನ್ನು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಡೆಫಿನೆಟಾಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ. ನನ್ನ ಫಸ್ಟ್ ವ್ಲಾಗು, ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನಮಸ್ಕಾರ ಕರ್ನಾಟಕ.